ಶ್ರೀಮದ್ಭಾಗವತ ಸ್ಕಂಧ 1 ಅಧ್ಯಾಯ 5 ಶ್ಲೋಕ 3. ಜಿಜ್ಞಾಸಿತಂ ಸುಸಂಪನ್ನಂ ಅಪಿ ತೇ ಮಹದದ್ಭುತಂ ಕೃತವಾನ್ ಭಾರತಂ ಯಸ್ತ್ವಂ ಸರ್ವಾರ್ಥ ಪರಿಬ್ರಹ್ಮಿತಂ. ಅನುವಾದ: ನಿಮ್ಮ ಜಿಜ್ಞಾಸೆ ಪರಿಪೂರ್ಣವಾಗಿದ್ದು ಅಧ್ಯಯನವೂ ಪೂರ್ತಿಯಾಗಿ ನೆರವೇರಿದೆ. ನೀವು ಶ್ರೇಷ್ಠವೂ ಅದ್ಭುತವೂ ಆದ ಮಹಾಭಾರತದಂಥ ಗ್ರಂಥವನ್ನು ರಚಿಸಿದ್ದೀರಿ. ಅದರಲ್ಲಿ ವೇದ ಸಂಬಂಧವಾದ ಎಲ್ಲ ಸಂದರ್ಭಗಳನ್ನು ವಿಶದವಾಗಿ ವಿವರಿಸಿದ್ದೀರಿ. ಆ ಬಗ್ಗೆ ಯಾವ ಸಂದೇಹವೂ ಇಲ್ಲ. ಶ್ಲೋಕ 4. ಜಿಜ್ಞಾಸಿತಮಧೀತಂ ಚ ಬ್ರಹ್ಮ ಯತ್ತತ್ಸನಾತನಂ ತಥಾಪಿ ಶೋಚಸ್ಯಾತ್ಮಾನಂ ಅಕೃತಾರ್ಥ ಇವ ಪ್ರಭೋ. ಅನುವಾದ: ಪ್ರಿಯ ಸ್ವಾಮಿಯೇ, ನೀವು ನಿರಾಕಾರ ಬ್ರಹ್ಮವನ್ನು ಮತ್ತು ಅದರಿಂದ ನಿಷ್ಪನ್ನವಾದ ಜ್ಞಾನವನ್ನು ಕುರಿತು ಸಮಗ್ರವಾದ ವಿವರಣೆಯನ್ನು ನೀಡಿದ್ದೀರಿ. ಹಾಗಿದ್ದರೂ ನಾನು ಏನೂ ಮಾಡಿಲ್ಲ ಎಂಬಂತೆ ಖಿನ್ನರಾಗಿ ಇರುವುದೇಕೆ?